ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವ್ಲಾಗ್ಸ್ ಬೈ ಮಾಲಾ. ಇವತ್ತಿನ ವ್ಲಾಗ್ ಬಂದು ಸಂಡೇ ಈವ್ನಿಂಗ್ ಶೂಟ್ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಅಂತ ವಿಡಿಯೋ ಶೂಟ್ ಮಾಡೋದಕ್ಕಾಗ್ಲಿಲ್ಲ. ಹಾಗೇನೆ ನನ್ನ ಮಗನಿಗೆ ನೈಟ್ ಇಂದ ಸ್ವಲ್ಪ ಜ್ವರ ಇತ್ತು, ಅದಕ್ಕೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೀನಿ. ಆದ್ರೂ ನಾನು ಜ್ವರ ಬಂದ ಟೈಮಲ್ಲೇ ಇಲ್ಲ ಶೀತ ಆ ತರ ಆದಾಗ ಈ ಕಷಾಯನ ಮಾಡ್ಕೊಡ್ತೀನಿ. ಇದನ್ನ ಮಾಡ್ಕೊಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್. ಜ್ವರ ಆದಷ್ಟು ಬೇಗ ವಾಸಿ ಆಗುತ್ತೆ. ಹಾಗೇನೆ ಕೆಮ್ಮು ನೆಗಡಿ ಏನಾದ್ರು ಇದ್ರೂ ಸಹ ಈ ಕಷಾಯ ಇಟ್ಟು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ದೊಡ್ಡವರು ಸಹ ಮಾಡಿ ಕುಡಿಬಹುದು, ತುಂಬಾ ಒಳ್ಳೆಯದು. ಇದನ್ನ ಹೇಗ್ ಮಾಡೋದಂತ ತೋರಿಸ್ತಿದ್ದೀನಿ ನೋಡಿ. ಇದಕ್ಕೆ 1 ಇಂಚು ಶುಂಠಿ, 5 ರಿಂದ 6 ಕಾಳುಮೆಣಸು, ಹಾಗೆ 2 ಲವಂಗ, 1 ಇಂಚಷ್ಟು ಚಕ್ಕೆ ತಗೊಂಡು ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಹಾಗೆ ಶುಂಠಿನ ಚೆನ್ನಾಗಿ ಜಜ್ಜಿಟ್ಕೊಳ್ಳೋಣ. ಹಾಗೇನೆ ತುಂಬಾ ಜನ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡುವ ಯಾವುದೇ ಹೊಸ ವಿಡಿಯೋ ಆಗಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಈಗ ಹಾಲು ಕಾಯೋದಕ್ಕೆ ಇಟ್ಟೋಣ. ಸ್ವಲ್ಪ ಹಾಲು ಕಾದ ನಂತರ ನಾವು ಜಜ್ಜಿಟ್ಕೊಂಡಿರೋ ಎಲ್ಲ ಪುಡಿನೂ ಸೇರಿಸ್ಬಿಟ್ಟು ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಅರಿಶಿನ ಸೇರಿಸೋದ್ರಿಂದ ಹಾಲಿಗೆ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಈ ಹಾಲು ಒಂದು ಕುದಿ ಬಂದ ನಂತರ ಸಿಮ್ಮಲ್ಲಿಟ್ಟು ಮಿನಿಮಮ್ ಆದ್ರೂ ಒಂದು 10 ನಿಮಿಷ ಚೆನ್ನಾಗಿ ಕಾಯಿಸಬೇಕು. ಹಾಗೇನೆ ನಾನಿಲ್ಲಿ ಸ್ವೀಟ್ನೆಸ್ಗೋಸ್ಕರ ಹನಿ ಯೂಸ್ ಮಾಡ್ತಿದ್ದೀನಿ. ಯಾವುದೇ ತರಹದ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಯೂಸ್ ಮಾಡ್ತಿಲ್ಲ. ಈ ಹನಿ ಬಂದು ನಮ್ಮಮ್ಮ ಊರಿಂದ ತಗೊಂಡ್ ಬಂದ್ ಕೊಟ್ಟಿದ್ರು. ಹಸು ತುಪ್ಪ ಮತ್ತೆ ಇದು ಜೇನುತುಪ್ಪ ಎರಡು ಸಹ ನನ್ಗೆ ವರ್ಷನೂ ನಮ್ಮಮ್ಮ ತಗೊಂಡ್ಬಂದ್ ಕೊಡ್ತಾರೆ. ಅಲ್ಲಿ ನಾಟಿ ಹಸು ಇದೆ, ಅದರಿಂದ ತುಪ್ಪ ಚೆನ್ನಾಗಿರುತ್ತೆ ತುಂಬಾ ಘಮವಾಗಿ ಅಂತ ಹೇಳಿ ಅಲ್ಲಿಂದನೇ ತಂದ್ಕೊಡ್ತಾರೆ. ಇದು ಇನ್ನೇನ್ ಖಾಲಿಯಾಗಿ ಬಂತು, ತೆಗ್ದಿಕ್ತಿದೀನಿ, ಎತ್ಕೊಂಡ್ ಹೋಗು ಅಂತ ಹೇಳಿದ್ದಾರೆ. ಸೊ ಈ ಶುಕ್ರವಾರ ಹೋಗ್ಬೇಕು, ಹೋದಾಗ ಎತ್ಕೊ ಬರ್ಬೇಕು. ನೀವು ಅಷ್ಟೇ ಆದಷ್ಟು ಹನಿ ಯೂಸ್ ಮಾಡಿ, ತುಂಬಾ ಬೆನಿಫಿಟ್ಸ್ ಇದೆ. ನೋಡಿ ಈಗ ಚೆನ್ನಾಗಿ 10 ನಿಮಿಷ ಹಾಲು ಕಾದಿದೆ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡೋದಕ್ಕೆ ಬಾದಾಮ್ ಹಾಲ್ ತರಾನೇ ಕಾಣಿಸ್ತಿದೆ. ಇದನ್ನ ಒಂದು ಸ್ಟ್ರೈನರ್ ನಲ್ಲಿ ಸ್ಟ್ರೈನ್ ಮಾಡ್ಕೊಂಡು ಒಂದು ಜಗ್ಗಲ್ಲಿ ತಗೊಂಡಿದ್ದೀನಿ. ತುಂಬಾ ಬಿಸಿ ಇದ್ದಾಗ ಜೇನುತುಪ್ಪ ಆಡ್ ಮಾಡಬಾರ್ದು, ಹಾಲೆಲ್ಲ ಒಡೆದೋಗುತ್ತೆ. ಸ್ವಲ್ಪ ಆರಿದ ನಂತರ ಸೇರಿಸಬೇಕು. ನೋಡಿ ಇದನ್ನ ಆರಿಸೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ತಣ್ಣೀರ್ ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹೊತ್ತು ಆರಿಸಿದ್ರೆ ತಣ್ಣಗಾಗುತ್ತೆ. ಈ ತರ ಹಾಲು ಆರಿಸ್ತಾ ಇದ್ರೆ ನನ್ಗೆ ನಮ್ಮ ಮಕ್ಳಿಗೆ ಚಿಕ್ಕ ವಯಸ್ಸಿನಲ್ಲಿ ಅವರು ಟ್ವಿನ್ಸ್ ಅಂತ ಹೇಳಿದ್ದೀನಲ್ವಾ, ಇಬ್ರು ಒಂದೇ ಸರ್ತಿ ಹಾಲು ಬೇಕಂತ ಅಳೋರು. ಅವಾಗ ಬೇಗ ಈ ತರ ಬಿಸಿ ಹಾಲನ್ನ ಈ ತರ ತಣ್ಣೀರಲ್ಲಿ ಆರಿಸಿ ಕೊಡ್ತಿದ್ದೆ. ಆ ಮೆಮೊರೀಸ್ ಎಲ್ಲ ಯಾವಾಗ್ಲೂ ಅಷ್ಟೇ ಮರೆಯೋದಕ್ಕಾಗೋದಿಲ್ಲ. ಆ ಟೈಮ್ನಲ್ಲಿ ಸ್ಟ್ರಗಲ್ ಪಟ್ಟಿದ್ರು ಸಹ ಅವೆಲ್ಲ ಒಂಥರ ಸ್ವೀಟ್ ಮೆಮೊರೀಸೇ. ಈಗ ಹಾಲು ತಣ್ಣಗಾಗಿದೆ, ಅಂದ್ರೆ ಸ್ವಲ್ಪ ಬೆಚ್ಚಗಿರ್ಬೇಕು. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಹನಿ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ಸ್ವೀಟ್ನೆಸ್ಗೋಸ್ಕರ. ಹನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ರಾ ಹನಿನ ನಾನು ಎಷ್ಟೊಂದು ಸರ್ತಿ ಮಕ್ಕಳಿಗೆ ಬನ್ ಮತ್ತು ಬ್ರೆಡ್ ಮನೆಗೆ ತಂದಾಗ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಕೊಡ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಈ ಜೇನುತುಪ್ಪದ ಜೊತೆ ಈ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವ ಕಷಾಯ ರೆಡಿ. ಈ ಕಷಾಯನ ಜ್ವರ, ಶೀತ, ಕೆಮ್ಮು, ನೆಗಡಿ, ಆ ಥರ ಬಂದಾಗ ಸರ್ವ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಮಗೆ ಯಾವಾಗ ಇಮ್ಯುನಿಟಿ ಪವರ್ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಇದನ್ನು ಕೊಡೋದ್ರಿಂದ ಸ್ವಲ್ಪ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ಈ ತರ ಕಷಾಯಗಳೆಲ್ಲ ಉಟ್ಕೊಂಡಿದ್ದೆ ಈ ಕೊರೋನಾ ಟೈಮ್ಸ್ನಲ್ಲಿ. ಅವಾಗಂತೂ ಕಷಾಯ ಯಾರ ಮನೇಲಿ ನೋಡಿದ್ರು ಕಷಾಯ ಮಾಡಿ ಕುಡಿದ್ರ ಅನ್ನೋ ಕೇಳೋ ಪರಿಸ್ಥಿತಿ. ಹಾಗೇನೆ ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ನಾನ್ ವೆಜ್ ತರಿಸಿದ್ದೆ. ಹಾಗೆ ಮೊಟ್ಟೆ ಸಹ ಬಾಯ್ಲ್ ಮಾಡೋದಕ್ಕಿಟ್ಟೆ. ಫಸ್ಟ್ ಮೊಟ್ಟೆ ಬಾಯ್ಲ್ ಮಾಡೋದಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಅದನ್ನು ಬಿರಿಯಾನಿ ಮಾಡೋಣ ಅಂಥೇಳಿ ಎಲ್ಲನೂ ಹೆಚ್ಚಿಟ್ಟಿದ್ದೀನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ಚಿಕನ್ ಎಲ್ಲ ತೊಳೆದು ಕ್ಲೀನಾಗಿ ಎತ್ತಿಟ್ಟಿದ್ದೀನಿ. ಈಗ ಬಿರಿಯಾನಿ ಮಾಡೋದಕ್ಕೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲನೂ ಹಾಕಿ ಸ್ವಲ್ಪ ಅದು ಸಿಡಿದ ನಂತರ ಹಸಿಮೆಣಸಿನ್ಕಾಯಿ ಹಾಕಿ 4 ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದು ಸಹ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೇ ಬಿರಿಯಾನಿಗೆ ಟೇಸ್ಟ್. ಈಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ತಿದ್ದೀನಿ. ಈ ಕೊತ್ತಂಬರಿ ಪುದೀನ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡೋಣ. ಈ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೇರಿಸೋದ್ರಿಂದ ಬಿರಿಯಾನಿ ಟೇಸ್ಟ್ ತುಂಬ ಘಮ ಅಂತಿರುತ್ತೆ. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಮುಂಚೆ ಎಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶಾಪಲ್ಲೇ ತಗೊತಿದ್ದೆ, ಬಟ್ ಇವಾಗ ಅದನ್ನು ಮಾಡೋ ಪದ್ಧತಿ ನೋಡಿ ಮನೆಯಲ್ಲೇ ಮಾಡ್ಕೋತೀವಿ. ನೀವು ಅಷ್ಟೇ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಯೂಸ್ ಮಾಡಿ. ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ ನಂತರ 3 ಟೊಮೆಟೊ ಸಣ್ಣಗೆ ಹೆಚ್ಚಿದ್ದೀನಿ, ಅದನ್ನು ಸಹ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಈ ಟೈಮ್ನಲ್ಲಿ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಸಹ ಸೇರಿಸಿದ್ದೀನಿ.
ನೆಕ್ಸ್ಟ್ ಇಲ್ಲಿ ಮಸಾಲಾಸ್ ಏನು ಜಾಸ್ತಿ ಆ್ಯಡ್ ಮಾಡೋದಿಲ್ಲ, ಜಸ್ಟ್ ಸ್ವಲ್ಪ ಗರಂ ಮಸಾಲ ಮತ್ತು ಖಾರಕ್ಕೆ ಬೇಕಾಗಿರುವಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಅದು ಸಹ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿದ ನಂತರ ಮಸಾಲಾಸ್ ಸ್ವಲ್ಪ ಹುಳಿಯ ಇರುವಂಥ ಮೊಸರದ್ದು 1 ಕಪ್ ತಗೊಂಡಿದ್ದೀನಿ. ಈಗ ಮೊಸರು ಆ್ಯಡ್ ಮಾಡಿದ್ಮೇಲೆ ಆ ಮಸಾಲ ಎಲ್ಲನೂ ಚೆನ್ನಾಗಿ ಕಲಿಸ್ಬೇಕು. ಇದು ಕಲಸಿದ ನಂತರ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ, ನಂತರ ನಾವು ಆವಾಗಲೇ ತೊಳೆದು ಎತ್ತಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಚಿಕನ್ ಎಲ್ಲ ಆ್ಯಡ್ ಮಾಡಿದ ನಂತರ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಆ್ಯಡ್ ಮಾಡಿ ಅದನ್ನೆಲ್ಲವೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಯಾಕಂದರೆ ಉಪ್ಪು ಖಾರ ಚಿಕನ್ಗೆ ಚೆನ್ನಾಗಿ ಬೈಂಡ್ ಆಗಬೇಕು. ಈ ಟೈಮ್ನಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1ಕ್ಕೆ 2ರಷ್ಟು ನೀರು ಸೇರಿಸ್ಕೊತಿದ್ದೀನಿ. 1 ಅಳತೆ ಅಷ್ಟು ಅಕ್ಕಿಗೆ 2 ಅಳತೆ ಅಷ್ಟು ನೀರು ಸೇರಿಸ್ಕೊತಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಈ ಕುದಿ ಬಂದ ನಂತರ ಅಕ್ಕಿನ ತೊಳೆದು ಚೆನ್ನಾಗಿ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಅಕ್ಕಿ ನೆನೆ ಹಾಕಿದ್ದೆ ಹಾಗೆ ಸೇರಿಸ್ತಿದ್ದೀನಿ. ಸಪೋಸ್ ನೀವೇನಾದರೂ ಅಕ್ಕಿ ನೆನೆ ಹಾಕಿದ್ರೆ 1.5 ಅಷ್ಟು ನೀರು ತಗೋಬೇಕು. ನೆನೆ ಹಾಕಲಿಲ್ಲ ಅಂದರೆ 2ರಷ್ಟು ನೀರು ತಗೋಬೇಕು. ಈಗ ಆಲ್ಮೋಸ್ಟ್ 80% ಕುಕ್ ಆಗೋವರೆಗೂ ಅವಾಗವಾಗ ಕಲಿಸ್ತಾ ಇರೋಣ. ನೋಡಿ ಈಗ ಆಲ್ಮೋಸ್ಟ್ 80% ಕುಕ್ ಆಗಿದೆ. ಈ ಸ್ಟೇಜ್ನಲ್ಲಿ ಸ್ವಲ್ಪ ತುಪ್ಪ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ತುಪ್ಪ ಈ ಸ್ಟೇಜ್ನಲ್ಲಿ ಇನ್ನೊಂದು ಸ್ವಲ್ಪ ಸೇರಿಸೋದ್ರಿಂದ ಕುಕ್ಕರ್ ಓಪನ್ ಮಾಡೋ ಅಷ್ಟರಲ್ಲಿ ಘಮ ಘಮ ಅಂತಿರುತ್ತೆ. ನಾನು ಈ ಮನೆಯಲ್ಲಿ ಸ್ವಲ್ಪ ಮಕ್ಕಳು ಉಪ್ಪು ಖಾರ ಕಮ್ಮಿ ತಿನ್ನೋದ್ರಿಂದ ನಾನಿಲ್ಲಿ ಉಪ್ಪು ಖಾರ ಸ್ವಲ್ಪ ಕಮ್ಮಿಯಾಗಿ ಸೇರಿಸಿದ್ದೀನಿ. ಸಪೋಸ್ ನಿಮ್ಮ ಮನೇಲಿ ಜಾಸ್ತಿ ತಿನ್ನೋರಾದರೆ ನೀವು ಸ್ವಲ್ಪ ಸೇರಿಸ್ಕೋಬೋದು ಹೆಚ್ಚಿಗೆನೆ. ಇನ್ನೇನು ಕುಕ್ಕರ್ ವಿಸಿಲ್ ಬರೋ ಅಷ್ಟರಲ್ಲಿ ಇನ್ನೊಂದು ಸೈಡ್ ಮಕ್ಕಳು ಸ್ವಲ್ಪ ಕಬಾಬ್ ಬೇಕಂತ ಕೇಳಿದರು. ನಾನು ಅವರಿಗೆ ಕಬಾಬ್ ಮಾಡುವಾಗ ಜಾಸ್ತಿ ಎಲ್ಲ ಮಸಾಲಾಸ್ ಆ್ಯಡ್ ಮಾಡೋದಿಲ್ಲ, ಸ್ವಲ್ಪನೇ ಆ್ಯಡ್ ಮಾಡ್ತೀನಿ. ಇಲ್ಲಿ ಅವರಿಗೋಸ್ಕರ ಸ್ವಲ್ಪ ಉಪ್ಪು, ಖಾರ, ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಮತ್ತು ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೇರಿಸಿ ಒಂದು ಮೊಟ್ಟೆ ಅದ್ರ ಜೊತೆ ಸೇರಿಸಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ. ಇಲ್ಲಿ ನಾನು ಯಾವುದೇ ತರಹದ ಕಾರ್ನ್‌ಫ್ಲೋರ್ ಆಗಲಿ ಮೈದಾ ಆಗಲಿ ಏನು ಸೇರಿಸಲ್ಲ. ಈ ಥರನೇ ಪ್ಲೈನಾಗಿ ಅವರಿಗೆ ಮಾಡ್ಕೊಡೋದು. ಸಮ್‌ಟೈಮ್ಸ್ ಎಲ್ಲ ಮಸಾಲಾಸ್ ಮತ್ತು ಕಾರ್ನ್‌ಫ್ಲೋರ್, ಮೈದಾ, ಕಡಲೆ ಹಿಟ್ಟು ಎಲ್ಲ ಸೇರಿಸಿ ಸಹ ಕಬಾಬ್ ಮಾಡಿಕೊಡ್ತೀನಿ. ಬಟ್ ಈ ಥರ ಯಾಕೆ ಮಾಡ್ತಿದ್ದೀನಿ ಅಂದರೆ ಹೇಳಿದ್ದೆ ಅಲ್ವಾ ಫಸ್ಟೇ, ನನ್ನ ಮಗನಿಗೆ ಸ್ವಲ್ಪ ಫೀವರ್ ಆಗಿದೆ. ಸೊ ಜಾಸ್ತಿ ಮಸಾಲಾಸ್ ಎಲ್ಲ ಆ್ಯಡ್ ಮಾಡಿದ್ರೆ ಈ ಟೈಮ್ನಲ್ಲಿ ಸೆಟ್ ಆಗಲ್ಲ ಅಂತೇಳಿ ಈ ಥರ ಮಾಡ್ತಿದ್ದೀನಿ. ಇದನ್ನು ಒಂದು ಮಿನಿಮಮ್ ಅಂದ್ರೆ ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ಈಗ ಇದನ್ನು ಮ್ಯಾರಿನೇಟ್ ಮಾಡಿದ್ದ ನಂತರ ನೋಡಿ ಈ ಥರ ಇರುತ್ತೆ. ಈಗ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಳೋಣ. ಒಂದೊಂದೇ ಪೀಸ್ ಹಾಕಿ ತಗೊಳ್ಳೋಣ. ಹಾಗೆಯೇ ನಿಮ್ಮನೇಲಿ ನಾನ್ ವೆಜ್ ಅಂದರೆ ಮಕ್ಕಳು ಯಾವುದನ್ನು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಆಲ್ಮೋಸ್ಟ್ ನಾನು ಕೇಳಿದಾಗೆ ಯಾರ ಮನೇಲಿ ಕೇಳಿದ್ರೂ ಸ್ವಲ್ಪ ಅವ್ರ ಮಕ್ಕಳು ಸಾಂಬಾರು ಈ ಥರದ್ರಲ್ಲಿ ನಾನ್ ವೆಜ್ ತಿನ್ನೋದಕ್ಕಿಂತಲೂ ಕಬಾಬ್ ಅಥವಾ ಚಿಲ್ಲಿ ಚಿಕನ್ ಈ ಥರ ಮಾಡಿಕೊಟ್ರೆ ತಿಂತಾರೆ ಅನ್ನೋದೇ ತುಂಬ ಜನ ಹೇಳೋದು. ಸೊ ನಿಮ್ಮ ಮನೆಯಲ್ಲೂ ಹೀಗೇನಾ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೇನೆ ನಮ್ಮಮ್ಮ ಪಾಪ ನೈಟ್ ಕಾಲ್ ಮಾಡಿದ್ರು. ತುಂಬ ಬೇಜಾರಾಗಿ ಮಾತಾಡಿದ್ರು. ನಮ್ಮ ಯಜಮಾನ್ರು ತೀರೋದ ನಂತರ ನನ್ನನ್ನು ಎಷ್ಟೇ ಊರಿಗೆ ಬಾ ಅಂತ ಕರೆದ್ರೂ ಸಹ ನಮ್ಮ ಅಪ್ಪ ನಮ್ಮಮ್ಮ ನಾನು ಹೋಗೋದೇ ಇಲ್ಲ. ಅವ್ರನ್ನೇನು ನೀವು ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತೀನಿ. ಅವರು ಸಹ 2 ದಿನ 3 ದಿನಕ್ಕೆ ಒಂದ್ಸರ್ತಿ ನಮ್ಮ ಅಪ್ಪ, ಅಮ್ಮ ಇಲ್ಲ ನನ್ನ ತಮ್ಮ ಯಾರಾದರೂ ಒಬ್ಬರು ಬಂದು ನೋಡಿಕೊಂಡು ನಮ್ಮನ್ನು ಸಮಾಧಾನ ಮಾಡಿ ಏನು ಬೇಕೋ ಅದು ತಗೊಟ್ಬಿಟ್ಟು ಹೋಗ್ತಾರೆ. ಬಟ್ ನನ್ನನ್ನು ಊರಿಗೆ ಬಾ ಅಂತ ಕರೆದ್ರೆ ನನಗದೇನೋ ಒಂಥರ ಬೇಜಾರು. ಮುಂಚೆ ಎಲ್ಲ ಊರಿಗೆ ಹೋಗ್ತಿದ್ವಿ, ಒಟ್ಟಿಗೆ ಬರ್ತಿದ್ವಿ, ಎಲ್ಲ ಎಷ್ಟೋ ಚೆನ್ನಾಗಿರ್ತಿದ್ವಿ. ಅದೆಲ್ಲ ಮೆಮೊರೀಸ್ ಊರಿಗೆ ಹೋದರೆ ತುಂಬ ಕಾಡುತ್ತೆ. ಆಲ್ಮೋಸ್ಟ್ ಈಗಲೇ ಈ ಮನೇಲಿ ಎಷ್ಟೊಂದು ಸಂಕಟ ಇರೋದಕ್ಕೆ ಅದರಲ್ಲೂ ಊರಿಗೆ ಹೋದರೆ ಇನ್ನೂ ಸ್ವಲ್ಪ ಬೇಸರ ಅಂತ ನಾನು ಹೋಗೋದಿಲ್ಲ. ತವ್ರ ಮನೆಗೆ ಮದುವೆ ಆದ ನಂತರ ಹೋಗ್ಬೇಕಂದ್ರೆ ಎಲ್ಲ ಚೆನ್ನಾಗಿರಬೇಕು ಹೆಣ್ಮಕ್ಳಿಗೆ. ಅವರು ನಮ್ಮ ಅಪ್ಪ ಅಮ್ಮ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಸಹ ಎಲ್ಲ ರಿಲೇಟಿವ್ಸ್ ಹಾಗೆ ನಮ್ಮ ಚಿಕ್ಕ ವಯಸ್ಸಿನಿಂದ ನಮ್ಮ ಜೊತೆ ಬೆಳೆದಿರೋ ಫ್ರೆಂಡ್ಸ್ ಎಲ್ಲರೂ ಇರೋ ಹತ್ರ ಅವರೆಲ್ಲರೂ ಚೆನ್ನಾಗಿದ್ದಾಗ ನಾವು ಈ ಥರ ಕೆಟ್ಟು ಜೀವನದಲ್ಲಿ ಅಲ್ಲಿ ಹೋಗಿ ಇರಬೇಕಂದ್ರೆ ಎಷ್ಟೊಂದು ತುಂಬ ಸಂಕಟ. ಒಂದೊಂದು ಸರ್ತಿ ಅನಿಸ್ಬಿಡುತ್ತೆ ಯಾಕಪ್ಪ ಹೆಂಗಸಾಗಿ ಜೀವನದಲ್ಲಿ ನಾವು ಹುಟ್ಟಿದ್ದೀವೋ ಅಂತ. ಆದರೆ ಏನು ಮಾಡೋದು, ನಮ್ಮಮ್ಮ ತುಂಬ ನೈಟ್ ಮಾತಾಡ್ತಾ ಮಾತಾಡ್ತಾ ಅತ್ತೇ ಬಿಟ್ಟರು. ಅದರಿಂದ ತುಂಬ ಬೇಜಾರಾಗೋಯಿತು. ಸರಿ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಆದರೆ ಯಾರೂ ಮಾಡೋದಿಲ್ಲ. ಈ ಸರ್ತಿ ನಮ್ಮ ಯಜಮಾನ್ರು ಈ ಥರ ಆಗೋದ್ರು ಅಂತ. ಸೊ ಸುಮ್ಮನೆ ಆದರೂ ಹೋಗಿ ಸ್ವಲ್ಪ ಒಂದೆರಡು ದಿನ ಅಂದರೆ ಶನಿವಾರ ಮತ್ತು ಭಾನುವಾರ 2 ದಿನ ರಜೆ ಸಿಗುತ್ತೆ. ಆವಾಗ ಹೋಗಿ ಇದ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆಗ ಸ್ವಲ್ಪ ಅವ್ರ ಮನಸ್ಸಿಗೂ ಸಹ ಸಮಾಧಾನ ಆಗುತ್ತೆ. ಸ್ವಲ್ಪ ಅವ್ರಿಗೂ ಮೊಮ್ಮಕ್ಕಳನ್ನ ನೋಡಿದ ಖುಷಿ ಸದ್ರು ಸಿಗುತ್ತೆ.
ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಸಪೋಸ್ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನನಗೆ ಸರಿ ಮಾಡ್ಕೋತೀನಿ. ವ್ಲಾಗ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ನಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.